ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬೀಳ್ಗೆಯವರ ನಿಧನ ಅವರ ಸ್ನೇಹ ಬಳಗಕ್ಕೂ ಕೂಡ ಆಘಾತ ಉಂಟು ಮಾಡಿರುವಂಥದ್ದು. ನಮ್ಮ ಜೊತೆಗೆ ಅವರ ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಯಾವ ರೀತಿಯಾಗಿ ಅವರ ಒಡನಾಟ ಇತ್ತು ಮತ್ತು ಯಾವ ರೀತಿಯಾಗಿ ಕಲಿಕೆಯಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದರು, ಸಾಕಷ್ಟು ಬಡತನ ಇದ್ದರೂ ಕೂಡ ಹೇಗೆ ಬಡತನವನ್ನು ನೀಗಿಸ್ಕೊಂಡು ಓದ್ತಾ ಇದ್ರು ಅನ್ನುವಂಥದ್ದನ್ನು ಅವರಿಂದ ಕೇಳ್ತೇನೆ. ಸರ್, ನಿಜಕ್ಕೂ ಸ್ನೇಹ ಬಳಗದಲ್ಲೇ ಬಹಳ ಅಚ್ಚುಮೆಚ್ಚಿನ ಗೆಳೆಯ ಅಂತಂದ್ರೆ ಮಹಾಂತೇಶ್ ಬೀಳ್ಗೆ ಅವರು. ಇವತ್ತು ಆ ಗೆಳೆಯ ಇಲ್ಲ ಅನ್ನುವಂಥದ್ದನ್ನು ಕೇಳಿದ ಕೂಡಲೇ ತುಂಬ ಭಾಳ ದುಃಖ ಆಯಿತು. ಅದನ್ನು ಕೇಳಿ ನಾವು ಅವರು ಕ್ಲೋಸ್ ಫ್ರೆಂಡು. ನಾವು ಫಸ್ಟ್ ಸ್ಟ್ಯಾಂಡರ್ಡ್ದಿಂದ 10th ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಹೆಗಲು ಹಾಕ್ಕೊಂಡು ಹೋಗಿದ್ವಿ. ಅವರು ಸ್ಟಾರ್ಟಿಂಗ್ ಆ್ಯಸ್ ಎವರೇಜ್ ಸ್ಟೂಡೆಂಟ್ ಇದ್ದರು. ಅವ್ರು ಬರೋರ್ತ 10th ಅವರು ಎಕ್ಸಾಮ್ ಏನು ಮನ್ಸಿನಾಗ ತೊಗೊಂಡ್ರು, ಅವತ್ತಲಿಂತ ಏನು ಓದಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಸ್ಟೆಪ್ ಬೈ ಸ್ಟೆಪ್ ಹಂಗೆ ಕಂಟಿನ್ಯೂ ಆಗಿ ಎಲ್ಲ ಇದರಲ್ಲೂ ಫಸ್ಟ್ ರ್ಯಾಂಕೇ ಬರ್ತಾ ಹೋದರು. ಹಿಂದೆ ಓದಿನಲ್ಲಿ ಅವರು ಹಿಂದೆ ಬೀಳಿಲ್ಲ. ಆದ್ರೆ ಅವರು ಭಾರಿ ಬಡತನದಿಂದ ಬಂದಿದ್ರು. ಅವರು ಒಂದು 2 ಹೊತ್ತು ಊಟಕ್ಕೆ ತಿನ್ನೋಕೆ ಅವ್ರಿಗೆ ಭಾಳ ಇದಿತ್ತು. ಸ್ವತಃ ಅವರು ಕಿರಾಣಿಗಳಲ್ಲಿ ವರ್ಕ್ ಮಾಡಿದ್ದಾರೆ ರೀ. ಹಿಂಗೆ ದುಡ್ದು ಅದನ್ನೆಲ್ಲ ತ್ರಾಸಪಟ್ಟು ಅದನ್ನೆಲ್ಲ ನೋಡ್ಕೊಂಡು ಅವರು ಅದ್ರದ್ದು ಭಾಳ ಸ್ಟಡಿ ಮಾಡಿ ಮುಂದೆ ಅಭ್ಯಾಸ ಸ್ಟಡಿ ಮಾಡಿ ಒಂದು KS ಮಾಡಿದ್ವಿ. ಮುಂದೆ IAS ಕನ್ಫರ್ಮ್ ಮಾಡ್ಕೊಂಡ್ರು ಅವರು. ಮತ್ತು ಅದು ಇವತ್ತು ಸುದ್ದಿ ಕೇಳಿ ಭಾಳ ದುಃಖ ಆಯಿತು ಭಾಳ. ಸರಿ, ಹೆಂಗೆ ಇರ್ತಿದ್ರು ಸರ್? ಯಾಕಂದ್ರೆ ಒಂದು ಕಡೆ ಬಡತನ, ಓದೋಕ್ಕೂ ಅವಾಗಿನ ಟೈಮ್ನಾಗ ಕನಿಷ್ಠ ಪಕ್ಷ ಪುಸ್ತಕಗಳನ್ನು ತೆಗೆದುಕೊಳ್ಬೇಕು. ಇವರು ಕೂಡ ಕೆಲಸ ಮಾಡ್ತಾಯಿದ್ರು. ಕಾಲೇಜ್ ಲೈಫ್ನಲ್ಲಿ ಯಾವ ರೀತಿಯಾಗಿ ಈ ಬಡತನ ಓದು ಹೆಂಗೆ ನಿಭಾಯಿಸ್ತಾ ಇದ್ರು? ಅವರು ಬಡತನದ ಜೊತೆಗೂ ಆತ್ಮೀಯ ಸ್ನೇಹಿತ ಅವನ ಸಾವನ್ನು ಸುದ್ದಿ ಕೇಳಿ ನಮ್ಮ ಸ್ನೇಹ ಬಳಗಕ್ಕೆ ಭಾಳ ದುಃಖ ಆಗಿದೆ. ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಮೊದಲು ಆ ದೇವರವ್ರು ಕೊಡಲೆಂದು ಕೇಳ್ಕೊಳ್ತಾ, ಆತ್ಮೀಯ ಸ್ನೇಹಿತ ನಮಗೆ PUC ಮತ್ತು ಡಿಗ್ರಿಯಲ್ಲಿ ಕ್ಲಾಸ್ಮೇಟ್ ಆಗಿದ್ದರು. ಅತಿ ಬಡತನದಿಂದ ಅವ್ರ ತಾಯಿಯವರು ಪರಿಶ್ರಮ ಭಾಳ ಪಟ್ಟಾರ. ಊರಿಗೆ ಚಾಪಡಿಯನ್ನು ಮಾರಿ ಅವರು ಜೀವನವನ್ನು ಸಾಗಿಸ್ತಿದ್ರು. ಅದರ ಪುಸ್ತಕಕ್ಕೂ ರೊಕ್ಕಿಲ್ಲದ ಸಮಯದೊಳಗೆ ಅತಿ ಆತ್ಮೀಯ ಗೆಳೆಯರೊಡನೆ ಸಹಪಾಠಿಯೊಡನೆ ಪುಸ್ತಕವನ್ನು ಇಸ್ಕೊಂಡು ಲೈಬ್ರರಿಯನ್ನು ಹೊಂದ್ಕೊಂಡು ಅಭ್ಯಾಸ ಮಾಡ್ತಿದ್ರು. ಎಲ್ಲರನ್ನೂ ಅವರು ಭಾಳ ಸ್ನೇಹದಿಂದ ಕಾಣ್ತಾಯಿದ್ರು. ಅವರು SLC ಮುಗಿದ ಮ್ಯಾಗ PUCಯಲ್ಲೂ ಕಾಲೇಜಿಗೆ ಫಸ್ಟ್ ಬಂದರು, ಇಲ್ಲಿ ಬಸವೇಶ್ವರ ಕಾಲೇಜಿನೊಳಗೆ. ಅದೇ ರೀತಿ CS ಬೆಂಬಳಿ ಕಾಲೇಜಿನೊಳಗೆ ಡಿಗ್ರಿಗೆ ಸೋಷಿಯಾಲಜಿ ಒಳಗೆ ಗೋಲ್ಡ್ ಮೆಡಲ್ ತೊಗೊಂಡ್ರು. ಮುಂದೆ PG ಕೋರ್ಸು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದೊಳಗೆ ಇಂಗ್ಲೀಷ್ನೊಳಗೆ ಗೋಲ್ಡ್ ಮೆಡಲ್ ತೊಗೊಂಡ್ರು. KS ಮಾಡಿದರು. ಅದೇ ರೀತಿ ಧಾರವಾಡದೊಳಗೆ ಸ್ಪೋಕನ್ ಇಂಗ್ಲೀಷ್ ಅಂತ ತೆಗೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ದಾರಿ ಎರೆದರು. ಎಲ್ಲರೊಡನೂ ಇಷ್ಟೆಲ್ಲ ಉನ್ನತ ಹುದ್ದೆ ನೀಡಿದ್ರು ರಾಮದುರ್ಗದ ಸ್ನೇಹಿತರು ಎಂದೂ ಮರಿಲಿಲ್ಲ. ಎಲ್ಲರನ್ನೂ ಹೆಸರಿನಿಂದ ಕರಿತಿದ್ರು. NB ಅಂತ ಕರೆದು, ಸಿಕಂದರ್ ಅಂತ ಕರೆದು, ಮಹೇಶ್ ಅಂತ ಕರೆದು, ಹಿಂಗೆ ಎಲ್ಲರನ್ನು ಹೆಸರುಗೊಂಡು ಆತ್ಮೀಯಿಂದ ಕರಿತಿದ್ರು. ಯಾವುದೇ ಹುದ್ದೆಯನ್ನು ಅವರು ಗಮನಕ್ಕೆ ತೆಗೆದುಕೊಂಡಿಲ್ಲ. ಸ್ನೇಹಿತರು ಬಂದಾಗ ಎಲ್ಲರೂ ಕೂಡಿ ಕುಂದುರ್ದು, ಕೂಡಿ ಬೀದಿ ಒಳಗೆ ಚಾ ಕುಡಿದು, ಎಲ್ಲರೂ ಕೂಡಿ ಒಂದು ಆತ್ಮೀಯತೆ ಭಾಳ ಇತ್ತು ಅವರಲ್ಲಿ. ಅವರ ನೋವು ನಮಗೆ ಇವತ್ತು ದುಃಖವನ್ನು ತಡೆಯಲಾರಷ್ಟು ದುಃಖವನ್ನು ಕೊಟ್ಟೈತಿ. ಅದಕ್ಕೆ ಆ ದುಃಖವನ್ನು ಮರೆಯುವ ಶಕ್ತಿ ಆ ದೇವರು ನಮಗೂ ಮತ್ತು ಅವ್ರ ಕುಟುಂಬಕ್ಕೂ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೆ. ಸರಿಗ ಅವರು ಇಲ್ಲಿ ಯಾವಾಗ DC ಆಗ್ತಾರೆ, ಯಾವಾಗ ಉನ್ನತ ಹುದ್ದೆಗೆ ಇರ್ತಾರಲ್ಲ, ಅವಾಗ ರಾಮದುರ್ಗ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೆ ಲಿಂಕ್ ಹೆಂಗಿರ್ತಿತ್ತು? ಮತ್ತು ಇಲ್ಲಿ ಯಾವಾಗಾದ್ರೂ ಬರ್ತಿದ್ರಾ ಹೆಂಗೆ? ಈ ಊರಿನ ಬಗ್ಗೆ, ಈ ಊರಿನ ಜನರ ಬಗ್ಗೆ, ಗೆಳೆಯರ ಬಗ್ಗೆ ದೊಡ್ಡ ಅಭಿಮಾನ ಅವರು ಹೊಂದಿದ್ರು. ರಾಮದುರ್ಗ ಅಂದ್ರೆ ಅವ್ರ ಮೈ ಒಂಥರ ಇದಾಕಿತ್ತು. ಯಾಕಂತಂದ್ರೆ ನನ್ನ ಹುಟ್ಟಿದ ಊರು, ನನ್ನ ಜನ್ಮ ಕೊಟ್ಟ ಊರು ಅಂತ ಭಾಳ ಅಭಿಮಾನ ಇತ್ತು ಅವ್ರಿಗೆ. ನಾನು ಅವ್ರಿಗೆ PUC ಗೆಳೆಯ. ನಾವಿಬ್ಬರು PUCಗೆ ಮಹಂತೇಶ ನಾನು ಕಾಂಪಿಟೇಟ್ರ್. ಎಂಥ ಕಾಂಪಿಟೇಟ್ರ್ ಅಂದ್ರೆ ಸಿಕಂದರ ನಾನೇ ಹೆಚ್ಚಿಗೆ ತೊಗೊತೀನಿ ಅಂತ ಅವರು, ಇಲ್ಲ ನಾ ತೊಗೊತೀನಿ ಮಹಂತೇಶ ಅಂತ ನಾವಿಬ್ಬರು ಕಾಂಪಿಟೇಟ್ರು. ಆದರೂ ಒಂದು ವಿಷಯದೊಳಗೆ ನಾನು ಅವ್ರಿಗಿಂತ ಹೆಚ್ಚು ತೊಗೊಂಡು ಇದು ಬಂದೆ. ನಾನು ಏನಪ್ಪ ಅಂತಂದ್ರೆ PUC ಮುಗಿಸ್ಕೊಂಡು TC ಹಚ್ಕೋಗಿ ಮಾಸ್ತರ್ ಆಗಿಬಿಟ್ಟೆ. ಮಹಂತೇಶ ನೀನು ಬಾ ಮಾಸ್ತರ್ ಹಾಕಿ, ನಿನ್ನ ಪರಿಸ್ಥಿತಿ ಭಾಳ ಗಂಭೀರ ಐತಿ ಅಂತ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಇಲ್ಲ, ನನಗೆ TC ಹಚ್ಚಕ್ಕೆ ಬರುವಷ್ಟು ಸಹಿತ ಶಕ್ತಿ ಇರಲಿಲ್ಲ ಅವನ ಹತ್ರ. ಅವಾಗ ಏನು ಮಾಡಿದ, ಏನಪ್ಪ ಅಂತಂದ್ರೆ ನೀ ಹೈಬ್ರಿಡ್ ತೆಂಗಿನ ಗಿಡ, ನಾನು ಜವಾರಿ ತೆಂಗಿನ ಗಿಡ, ನಾನು ಫಲ ಲೇಟಾಗಿ ಕೊಟ್ಟರು ಚಲೋ ಫಲ ಕೊಡ್ತೀನಂತ ಅಭಿಮಾನದಿಂದ ಹೇಳ್ತಿದ್ದ. ಗೆಳೆಯರ ಬಗ್ಗೆ, ಊರಿನ ಬಗ್ಗೆ ಭಾಳ ಅಭಿಮಾನ ಇತ್ತು ನನಗೆ. ಭಾಳ ಅತ್ಯಂತ ಒಡನಾಟದ ಗೆಳೆಯ. ನಾನು ಪಕ್ಕದ ಒಂದು ಹಳ್ಳಿ ಇದ್ದರೂ ಕೂಡ ಹಾಸ್ಟೆಲಾಗಿದ್ದೀವಿ ನಾವು. ಹಾಸ್ಟೆಲಾಗ ಪಾಪ ಅವ್ರು ಬಡತನಕ್ಕೆ ನಮ್ಮ ಕೂಡ ಮಧ್ಯಾಹ್ನಕ್ಕೆ ಬಂದು ನಮ್ಮ ಊಟದೊಳಗೆ ಊಟ ಮಾಡ್ತಿದ್ರು, ನಮ್ಮ ಕೂಡ ಅಭ್ಯಾಸ ಮಾಡ್ತಿದ್ರು. ಅಂಥ ಒಂದು ಒಡನಾಟ ಮಹಂತೇಶ ಇವತ್ತು ಇಲ್ಲ. ನಮ್ಗೆ ಭಾಳ ಒಂದು ದುಃಖದ ವಿಷಯ ಆಗೈತಿ.
ಅವು ಎಷ್ಟು ಇದನ್ನು ಮಾಡಿದರೂ ಅವನ್ನ ನೆನೆಸ್ಕೊಂಡ್ರು ಕಡಿಮೆ. ಅವನ ಒಂದು ಶಕ್ತಿ ಆ ದೇವರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇನ್ನೊಂದು ಕಡೆ ಈ ಏನು ಸದ್ಯ ಈಗ ಒಂದು ಕಡೆ ಇಡೀ ಗೆಳೆಯರ ಬಳಗ ಏನಿದೆ, ಸಹಜವಾಗಿ ಒಬ್ಬ ಗೆಳೆಯ ಉನ್ನತ ಮಟ್ಟದ ಹುದ್ದೆಗೆ ಹೋದಾಗ ಬಹುತೇಕ ಎಲ್ಲೋ ಒಂದು ಕಡೆ ಆ ಗೆಳೆತನ ಕೊಂಡಿ ಕಟ್ಟಾಗುವಂಥದ್ದು. ಆದರೆ ಇವ್ರ ವಿಚಾರದಲ್ಲಿ ಅದು ಯಾವುದೂ ಆಗಲಿಲ್ಲ. ಆ ಗೆಳೆತನದ ಕೊಂಡಿ ಯಾವತ್ತೂ ಕಟ್ಟಾಗಲಿಲ್ಲ. ರಾಮದುರ್ಗದಲ್ಲಿ ಕಲಿತಂತಹ ಗೆಳೆಯರನ್ನ ಯಾವತ್ತೂ ಮರೆಯದೇ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದುಕೊಂಡು ಎಲ್ಲರೂ ಕೂಡ ಯಾವಾಗ ಓದುವ ಸಮಯದಲ್ಲಿ ಯಾವ ರೀತಿಯಾಗಿ ಒಟ್ಟಾಗಿದ್ರು ಅದೇ ಮಾದರಿಯಲ್ಲಿದ್ದರು. ಆದರೆ ಇವತ್ತಿನ ದಿನ ಅಂಥ ಒಬ್ಬ ಗೆಳೆಯನ್ನು ಕಳೆದುಕೊಂಡು ನಾವೆಲ್ಲರೂ ಕೂಡ ಬಡವಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.